ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ, ಹುಷಾರಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಗೋಣಿ ಚೀಲ, ಅದರಲ್ಲಿ ಒಂದು ಯೂಸ್ಫುಲ್ ಆಗೋ ಬ್ಯೂಟಿಫುಲ್ ಆಗೋ ಒಂದು ಡೆಕೋರ್ ತೋರಿಸೋಣ ಅಂತ. ತುಂಬ ಯೂಸ್ಫುಲ್ ಆಗುತ್ತೆ, ಆಮೇಲೆ ಮಲ್ಟಿಪರ್ಪಸ್ ಆಗು ಯೂಸ್ ಮಾಡ್ಬೋದು. ಇದು ನಾನು ತುಂಬ ದಿವಸದಿಂದ ಏನೋ ರೇಷನ್ ಜೊತೆಗೆ ಬಂದಿತ್ತು, ಅದನ್ನು ಹಾಗೆ ಇಟ್ಟಿದ್ದೆ. ಆಮೇಲೆ ಐಡಿಯಾ ಕ್ಲಿಕ್ ಆಯಿತು, ಸೊ ನಿಮ್ಮ ಹತ್ರನೂ ಶೇರ್ ಮಾಡೋಣ. ಆಮೇಲೆ ನೋಡಿದೆ ಈ ಥರದ್ದು ಏನಾದರೂ ಆನ್ಲೈನಲ್ಲಿ ಅವೈಲಬಿಲಿಟಿ ಇದೆಯಾ ಅಂತ. ನೋಡಿದಾಗ ಅದೊಂದು ಸ್ವಲ್ಪ ಕಾಸ್ಟ್ ವೈಸ್ ಇತ್ತು. ಅದನ್ನು ನಾನು ನಿಮಗೆ ಒಂದು ಈಸಿಯಾಗಿ ನೀವೇ ಮನೇಲಿ ಮಾಡ್ಕೋಬೋದು, ಹಳೆ ವಸ್ತು ಯೂಸ್ ಮಾಡಿ ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ನಾನು ಒಂದು ಸ್ಯಾರಿದು ಹಳೇದು ಲೇಸ್ ತೆಗೆದಿಟ್ಕೊಂಡಿದ್ದೆ, ನೋಡ್ತಾ ಇರ್ಬೋದು ನೀವು, ಅದರಲ್ಲಿ ದಾರ ಎಲ್ಲ ಕಾಣಿಸ್ತಾ ಇದೆ. ಆ ಲೇಸ್ನ ತೊಗೊಂಡು ನಾನು ಗೋಣಿ ಚೀಲನ 2 ಪಾರ್ಟ್ ಮಾಡ್ಕೊಂಡಿದ್ದೀನಿ. ಆ ಲೇಸ್ನ ನಾನೇನು ಮಾಡ್ತಾಯಿದ್ದೀನಿ, ಗೋಣಿ ಚೀಲದ ಎಡ್ಜಸ್ಗೆ ನೀಟಾಗಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಮಿಷಿನ್ನು ಕ್ವಾಲಿಟಿ ಚೆನ್ನಾಗಿದೆ, ಮಿಷಿನಲ್ಲಿ ರನ್ ಆಗುತ್ತೆ, ಸ್ವಲ್ಪ ಗೋಣಿ ಚೀಲ ದಪ್ಪ ಇರುತ್ತಲ್ಲ, ಆಗುತ್ತೆ ಅಂದರೆ ನೀವು ಮಿಷಿನಲ್ಲೇ ಒಂದು 5 ನಿಮಿಷದಲ್ಲಿ ಬಾರ್ಡರ್ ಲೇಸ್ ಹಾಕೊಂಬಿಡ್ಬೋದು. ಬಟ್ ನಂದು ಮಷಿನ್ ಅಷ್ಟು ವರ್ಕ್ ಆಗಲ್ಲ ಅಂತೇಳ್ಬಿಟ್ಟು ನಾನು ಹ್ಯಾಂಡಲ್ಲೇ ಮಾಡ್ತಾಯಿದ್ದೀನಿ. ಹ್ಯಾಂಡಲ್ ಮಾಡಿದ್ರೂ ಮ್ಯಾಕ್ಸಿಮಮ್ ಅಂದರೆ ಒಂದು 1/2 ಅವರಲ್ಲಿ ಆಗಿಬಿಡುತ್ತೆ, ಯಾಕಂದರೆ ಡಬಲ್ ಸೈಡ್ ಸ್ಟಿಚ್ ಮಾಡಬೇಕಲ್ವ. ಮ್ಯಾಕ್ಸಿಮಮ್ ಅಂದರೂ ಒಂದು 1/2 ಅವರಲ್ಲಿ ನಿಮಗೆ ಇದು ರೆಡಿ ಆಗುತ್ತೆ. ನೋಡಿ ಈ ಥರ ನೀಟಾಗಿ. ಆಮೇಲೆ ಇದು ಎಡ್ಜು ಫೋಲ್ಡಿಂಗು ನೀಟಾಗಿ ಮಾಡ್ಕೊಳ್ಳಿ, ಸೊ ದಟ್ ಅದು ಚಾಪೆದು ಎಡ್ಜ್ ಬರುತ್ತಲ್ಲ ಆ ಥರ ಬರಬೇಕು. ಈ ಎಡ್ಜು ನೀಟಾಗಿ ಬಂದಷ್ಟು ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ನೋಡಿ ನೀಟಾಗಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಅದು ಸಮ ಮಾಡಿಕೊಂಡು ನೀಟಾಗಿ ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ನೋಡಿ 1/2 ಅವರ್ 3/4 ಅವರ್ ಸಾಕಾಯಿತು ನನಗೆ, ಅಷ್ಟೇ ರೆಡಿ ಆಗೋಯ್ತು. ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೋಡಿ, ಈ ಎಡ್ಜಸ್ ನೀಟಾಗಿ ಈ ಥರ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ನೋಡಿ, ಎಡ್ಜ್ ಮಾತ್ರ ನೀವು ಆದಷ್ಟು ನೀಟಾಗಿ ಈ ಥರ ಶೇಪ್ ಕೊಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ನಿಮಗೆ ಬೇಕಂದರೆ ಫ್ಯಾಬ್ರಿಕ್ ಗ್ಲೂನು ಯೂಸ್ ಮಾಡ್ಬೋದು. ನೋಡಿ 5 ನಿಮಿಷದಲ್ಲಿ ರಗ್ಗು ಡೋರಿ ಏನಾದರೂ ಹೇಳ್ತಾರಲ್ಲ ಅದು ರೆಡಿ ಆಯಿತು. ನೀವು ಇದನ್ನು ಹೇಗಾದರೂ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿ ನಾನು ಇದನ್ನು ಈ ಥರ ಮ್ಯಾಟ್ ಥರ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನೂ ನನ್ನ ಐಡಿಯಾಸ್ ಜಾಸ್ತಿ ಇದೆ, ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಮತ್ತು ನೆಕ್ಸ್ಟ್ ವಿಡಿಯೋ ಏನು ಮಾಡ್ತೀನಿ ಅಂತ ಪ್ಲೀಸ್ ನೋಡಿ.